ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಹಾಗೂ ಆನಂದಣ್ಣ ಎನ್ ಬ್ರಿಗೇಡ್ ವತಿಯಿಂದ ಶಿವಮೊಗ್ಗದ ಇಂದಿರಾ ಗಾಂಧಿ ಬಡಾವಣೆ 100 ಅಡಿ ರಸ್ತೆಯ ಸುಬ್ಬಣ್ಣ ಬಸ್ ನಿಲ್ದಾಣದ ಪಕ್ಕದಲ್ಲಿ ವಾಸವಿರುವ ಬಡ ಕುಟುಂಬಗಳಿಗೆ ಆಹಾರ ಕಿಟ್ ವಿತರಣೆ ಹಾಗೂ ಆರ್ಥಿಕವಾಗಿ ಸಹಾಯ ಮಾಡಲಾಯಿತು। ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ಕಿರಣ್ ಕುಮಾರ್, ಜಿಲ್ಲಾ ಉಪಾಧ್ಯಕ್ಷರಾದ ವಿಜಯ್ ಕುಮಾರ್ ಯುಕೆ, ಖಜಾಂಚಿ ಗಣೇಶ್, ಜಿಲ್ಲಾ ಕಾರ್ಯದರ್ಶಿ ರಾಮು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಫಿ, ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಎನ್ ಮಾಲ್ತೇಶ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು। ನನಗೆ ಇವಾಗ ತುಂಬ ಆರೋಗ್ಯದ ಸಮಸ್ಯೆ ಆಗಿರೋದ್ರಿಂದ ಈ ದಿನ ಸುದ್ದಿಯಲ್ಲಿ ರಾಘವೇಂದ್ರ ಸರ್ ಅವರು ನ್ಯೂಸ್ ಹಾಕಿದ ಮೇಲೆ ನಮಗೆ ತುಂಬ ಜನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಳಗದಿಂದ ಬಂದು ದಿನಸಿ ಕಿಟ್ ಮತ್ತು ಸ್ವಲ್ಪ ಹಣದ ಸಹಾಯವನ್ನು ಮಾಡಿದ್ದಾರೆ। ಮತ್ತು ಅವರಿಂದ ಏನಾಗುತ್ತೆ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ನಾವು ಸಹಾಯ ನಿಮಗೆ ಮಾಡ್ತೀವಿ ಅಂತೇಳಿ। ಯಾಕಂದರೆ ನಮಗೆ ಇವಾಗ ಮುಖ್ಯವಾಗಿ ಬೇಕಾಗಿರೋದು ಒಂದು ಆರೋಗ್ಯದ ಸಮಸ್ಯೆ ಇದೆ, ಇನ್ನೊಂದು ನಮಗೆ ಜೀವನ ನಡೆಸಲಿಕ್ಕೆ ಆಗ್ತಾಯಿಲ್ಲ। ನಮ್ಮಿಂದ ಇಬ್ಬರು ಗಂಡ ಹೆಂಡತಿ ಇಬ್ಬರಿಗೂ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ। ಏನೋ ಒಂದು ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಹಾಕ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ। ಅದಕ್ಕೇನಾದರೂ ಹೆಲ್ಪ್ ನೀವು ಮಾಡೋಕ್ಕೆ ಸಾಧ್ಯವಾದರೆ ಖಂಡಿತವಾಗೂ ನಮಗೇನಾದರೂ ಸಹಾಯ ಮಾಡಿ। ಇನ್ನೂ ಸಹಾಯದ ಅವಶ್ಯಕತೆ ಇದೆ ನಮಗೆ। ಮೇನ್ ಬಂದು ನಮಗೆ ಆರೋಗ್ಯದ ಸಮಸ್ಯೆ ಜಾಸ್ತಿ ಇರೋದ್ರಿಂದ ನಾವು ದುಡ್ಕೊಂಡು ಏನೂ ಮಾಡಲಿಕ್ಕೆ ಆಗ್ತಾಯಿಲ್ಲ। ಆದಷ್ಟು ನಾವು ನಮ್ಮ ಕಾಲ ಮೇಲೆ ನಿಂತು ನಾವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ। ಆದರೆ ದೇವ್ರು ನಮಗೆ ಒಳ್ಳೆ ಆರೋಗ್ಯ ಕೊಡಲಿ। ಇಷ್ಟೊಂದು ಜನ ನೀವು ನಮಗೆ ಸಹಾಯ ಮಾಡೋಕ್ಕೆ ಕೈ ಚಾಚಿದ್ದೀರಿ, ನಿಮ್ಮೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ। ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಹಾಗೂ ಆನಂದಣ್ಣ ಎನ್ ಬ್ರಿಗೇಡ್ ವತಿಯಿಂದ ಸಂಕಷ್ಟದಲ್ಲಿರ್ತಕ್ಕಂಥ ಒಂದು ಬಡ ಕುಟುಂಬಕ್ಕೆ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡುವಂಥ ಕೆಲಸ ಇವತ್ತು ಇಡೀ ತಂಡ ಮಾಡಿದೆ। ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಒಬ್ಬರಿಗೆ ಅವರ ಮಗ ಏನಿದೆ, ಕುಟುಂಬದ ಮಗ ಏನಿದ್ದಾನೆ, ದೊಡ್ಡ ಮಗ, ಅವನಿಗೆ ಸ್ಟ್ರೋಕ್ ಆಗಿದೆ ಒಂದು 2-3 ಸಲ। ಆಮೇಲೆ ನರ್ವಸ್ ಪ್ರಾಬ್ಲಮ್ ಇದೆ। ಅವರ ಕುಟುಂಬದ ತಾಯಿಗೆ ಏನಾಗಿದೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿದೆ ಒಂದು 2-3 ಸಲ। ಆಮೇಲೆ ಅವರ ತಂದೆ ಏನಿದ್ದಾರೆ ಅವರು ಪಾಪ ಏನಿದೆ ಪೇಷಂಟ್ ಇದ್ದಾರೆ। ಅವ್ರ ಇಡೀ ಕುಟುಂಬದಲ್ಲಿ ಹುಡುಗಿ ಮಾತ್ರ ಇದ್ದಾಳೆ, ಅವಳು ಮಾತ್ರ SLC ಓದ್ತಾ ಇದ್ದಾಳೆ ಅಂತೇಳಿ ನಮ್ಗೆ ಮಾಹಿತಿ ಸಿಕ್ತು। ಹಾಗಾಗಿ ನಮ್ಮ ಸ್ನೇಹಿತ ಒಬ್ಬ ರಾಘವೇಂದ್ರ ಅಂತೇಳಿ ಬಂದು ಹೇಳಿದಾಗ ಅವ್ರ ಇಡೀ ಕುಟುಂಬಕ್ಕೆ ಇವತ್ತು ನಮ್ಮ ತಂಡ ಭೇಟಿ ಕೊಟ್ಟು ಅವರಿಗೆ ಒಂದಿಷ್ಟು ದಿನ ನೂಕಕ್ಕೋಸ್ಕರ ಒಂದು ಏನಿದೆ ಅಷ್ಟು ದಿನಸಿನ ವ್ಯವಸ್ಥೆ ಮಾಡಿದ್ದೀವಿ। ಮತ್ತು ಅವರಿಗೆ ಇವಾಗ ಹೊರಗಡೆ ಹಾಕೋಣಕ್ಕೆ ಒಂದು ಅಂಗಡಿ ಮಾಡಿಕೊಡಿ, ನಾವು ದಿನ ಏನೋ ಹೊರಗಡೆ ಸಂಜೆ ಹೊತ್ತು ಗಾಡಿಗಳು ಹಾಕೊಂಡು ವ್ಯಾಪಾರ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೊಂದು ವ್ಯವಸ್ಥೆ ಮಾಡೋಕ್ಕೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಗಾಡಿ ವ್ಯವಸ್ಥೆ ಮಾಡಿದ್ದಾರೆ। ಆಮೇಲೆ ಮುಂದಿನ ದಿನದಲ್ಲಿ ಅವ್ರು ಏನೇ ಬೇಕು ಕೇಳಿದ್ರು ನಮ್ಮ ಇಡೀ ತಂಡ ಎಲ್ಲ ಸೇರ್ಕೊಂಡಿದ್ದೇನೆ ಮಾಡ್ತೀವಿ। ಆರ್ಥಿಕವಾಗಿ ಒಂದಿಷ್ಟು ಹಣನೂ ಸಮೇತ ನಾವು ಅವರು ಕೈ ಕೊಟ್ಟಿದ್ದೀವಿ। ಮುಂದಿನ ದಿನದಲ್ಲಿ ಅವ್ರು ಏನಾದ್ರು ಕೇಳಿದ್ರೆ ನಾವು ಸಹಾಯ ಮಾಡ್ತೀವಿ ಅಂತ ನಾವು ಈ ಮೀಡಿಯಾ ಮುಖಾಂತರ ತಿಳಿಸ್ತೀವಿ। ಗೊತ್ತಿದ್ದಷ್ಟು ಕೈಲಾದಷ್ಟು ಏನೇನು ದಿನಸಿ ಮೊಬೈಲ್ ಆಮೇಲೆ